ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಗುರುವಾರ 29ನೇ ತಾರೀಕು ಮಾಘ ಶುದ್ಧ ಶುಕ್ಲ ಪಕ್ಷ ಏಕಾದಶಿಯ ದಿನ ತುಂಬ ವಿಶೇಷವಾಗಿ ನಾವು ಭೀಷ್ಮ ಪಿತಾಮಹರನ್ನು ಆಚರಿಸುವ ಹಾಗೂ ಅವರಿಗೆ ಸಮರ್ಪಿಸುವಂಥ ಈ ಏಕಾದಶಿಯನ್ನು ಏನೆಲ್ಲ ವಿಶೇಷತೆ ಇದೆ, ಯಾವ ರೀತಿ ನಾವು ಪೂಜೆಗಳನ್ನು ಮಾಡಿಕೊಂಡ್ರೆ ಹಾಗೂ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಉತ್ತಮವಾದ ಫಲ ಸಿಗುತ್ತೆ ಅನ್ನೋದು ಈ ವಿಡಿಯೋವಿನಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಾವು ಇದನ್ನು ಜಯ ಏಕಾದಶಿ ಅಂತ ಕೂಡ ಕರಿತೀವಿ ಹಾಗೂ ಭೀಷ್ಮ ಏಕಾದಶಿ ಅಂತ ಮತ್ತೊಂದು ಹೆಸರಿನಿಂದ ಕರೆಯೋದ್ರಿಂದ ಪಿತಾಮಹರಾದಂಥ ಭೀಷ್ಮರಿಗೆ ಈ ದಿನ ಸಮರ್ಪಿತವಾದ ದಿನ. ಯಾಕಂದರೆ ಈ ದಿನ ನಾವು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿರುವಂಥ ಈ ಪ್ರಸಿದ್ಧವಾದ ಹಾಗೂ ಪರಮ ಪವಿತ್ರವಾದ ಈ ದಿನವನ್ನು ನಾವು ಸಾಕಷ್ಟು ಉಪವಾಸ ಇದ್ದು ಕೂಡ ಆರಾಧನೆ ಮಾಡೋದ್ರಿಂದ ತುಂಬಾ ನಮ್ಮ ಕೋರಿಕೆಗಳೇನಿರುತ್ತೆ, ನಮ್ಮ ಇಷ್ಟಾರ್ಥಗಳೇನಿರುತ್ತೆ ಅದನ್ನು ನೆರವೇರಿಸ್ಕೊಳ್ಬಹುದು. ತುಂಬ ಶಕ್ತಿ ಹೊಂದಿರುವಂಥ ಈ ದಿನಕ್ಕೆ ಸಾಕಷ್ಟು ಜನ ಒಂದು ಡೌಟಲ್ಲೂ ಕೂಡ ಇರ್ತಾರೆ. ಅಂದರೆ ನಮಗೆ ಪಿತೃಗಳ ಶಾಪ ಇದೆ, ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡು ಕಾಸು ಅದರ ಖರ್ಚು ವೆಚ್ಚವನ್ನು ನಿಭಾಯಿಸುವಂಥ ಶಕ್ತಿ ಇಲ್ಲ ಅನ್ನುವಂಥವರು ಈ ದಿನವನ್ನು ನೀವು ಮುಖ್ಯವಾಗಿ, ಯಾಕಂದರೆ ಭೀಷ್ಮರು ನಮ್ಮೆಲ್ರಿಗೂ ಕೂಡ ಪಿತಾಮಹರಾಗಿರುವಂಥದ್ದು, ಅದಕ್ಕೋಸ್ಕರ ಅವರ ಹೆಸರಲ್ಲೂ ಕೂಡ ಈ ದಿನ ನಾವು ತರ್ಪಣ ಬಿಡೋದ್ರಿಂದ ಪಿತೃ ಶಾಪ ಏನಿರುತ್ತೆ ಅದು ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಆ ಶಾಪಗಳು ಅನ್ನೋದು ತಟ್ಟೋದಿಲ್ಲ. ತುಂಬ ಆಶೀರ್ವಾದ ಅನ್ನೋದು ಈ ದಿನ ಸಿಗುತ್ತೆ. ಈ ದಿನ ಮುಖ್ಯವಾಗಿ ಎಲ್ಲರೂ ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಉಪವಾಸ ಇರೋದಕ್ಕೆ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ನೋಡಿ, ಅವರು ಉಪವಾಸ ಇರಬಹುದು ಸ್ನೇಹಿತರೆ. ಬರುವ ಭೀಷ್ಮ ಏಕಾದಶಿಯಷ್ಟರಲ್ಲಿ ತುಂಬ ಬದಲಾವಣೆಗಳು ಅನ್ನೋದು ನಮ್ಮ ಜೀವನದಲ್ಲಾಗುತ್ತೆ. ಸುಖ ಸಂತೋಷ ಸಮೃದ್ಧಿ ಅನ್ನುವಂಥದ್ದು ಸಿಗುತ್ತೆ. ಯಥೇಚ್ಛವಾಗಿ ನಾವು ಅಂದುಕೊಂಡಿರುವ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳು ಕೂಡ ಜಯ ಸಿಗುವಂತೆ ಮಾಡುತ್ತೆ. ಈ ದಿನಕ್ಕೆ ಅಷ್ಟೊಂದು ಪವಿತ್ರವಾಗಿ ಇರೋದರಿಂದ, ಅಷ್ಟು ಶಕ್ತಿ ಇರೋದರಿಂದ ತಪ್ಪದೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಗೂ ಮುಖ್ಯವಾಗಿ ಹಳದಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ. ಗುರುವಾರ ಬಂದಿರೋದ್ರಿಂದ ಗುರುಬಲ ಕೂಡ ನಮಗೆ ಮುಖ್ಯವಾಗಿ ಬೇಕೇ ಬೇಕು. ಆದ ಕಾರಣ ತುಳಸಿ ದಳಗಳನ್ನು ಮೊದಲೇ ತೆಗೆದಿಟ್ಕೊಂಡಿರಿ. ನಾವು ಪೂಜೆಗೆ ಬಳಸುವಂಥ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಗೊಳ್ಬಾರ್ದು. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ದೋಷಗಳು ದರಿದ್ರ ಏನೇ ಇದ್ದರೂ ಕೂಡ ದೂರ ಆಗುತ್ತೆ. ಇನ್ನು ನೀವು ಪೂಜೆ ಮಾಡ್ತಿರೋ ಬಿಡ್ತಿರೋ ಆದರೆ ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಬರುವಂಥ ಎಷ್ಟೋ ಕಷ್ಟ ಸಮಸ್ಯೆ ಬಾಧೆ ದರಿದ್ರ ಈ ಕಣ್ಣೀರು ಇದು ಎಲ್ಲವನ್ನು ಕೂಡ ನಾವು ದೂರ ಮಾಡುವಂಥ ಪರಿಹಾರಗಳು ಇದಾಗಿರುತ್ತೆ. ಎಷ್ಟೋ ಜನಕ್ಕೆ ಸಾಲ ಮಾಡ್ಕೊಂಡಿರ್ತಾರೆ, ತುಂಬ ಲಕ್ಷಗಳು ಸಾಲ ಮಾಡಿಕೊಂಡು ಅದನ್ನು ತೀರಿಸೋದಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಸುಮ್ಮನೆ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಇದನ್ನು ಮಾಡಿಕೊಂಡಾಗ ಸಾಲ ತೀರಿಸುವಂಥ ಆದಾಯ ಜಾಸ್ತಿ ಬರುವಂಥ ಮಾರ್ಗಗಳು ಸಿಗುತ್ತೆ. ಕಲ್ಲುಪ್ಪಿನ ಪರಿಹಾರ ಇದನ್ನು ರಾತ್ರಿ ಮಾಡಿಕೊಳ್ಬೇಕು. ಮುಖ್ಯವಾಗಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಲ್ಲುಪ್ಪು, ಹಾಗೆ ನೀವು ಅಚ್ಚು ಬೆಲ್ಲ ಬರುತ್ತಲ್ವ, ಸ್ಕ್ವಯರ್ ಶೇಪಲ್ಲಿರುವಂಥ ಬೆಲ್ಲ ಇದ್ದರೂ ಕೂಡ ತಗೊಳ್ಬಹುದು, ತೊಂದರೆ ಇಲ್ಲ. ಆದರೆ ಅಚ್ಚು ಬೆಲ್ಲ ಇದ್ದರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ತಗೊಂಡು ಈ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ನಾನು ಇಲ್ಲಿ ತಿಳಿಸ್ತೀನಿ. ನಾವು ಗಾಜಿನ ಬಟ್ಲನ್ನು ತಗೊಳ್ಬೇಕು ಈ ಪರಿಹಾರಕ್ಕೆ. ಎಷ್ಟೇ ನಮ್ಮ ಮನೆಯಲ್ಲಿ ದರಿದ್ರ ಇದ್ದರೂ ಕೂಡ ದೂರ ಆಗುತ್ತೆ. ಏಕಾದಶಿ ಅಂದರೆ ನಾವು ವಿಷ್ಣುವನ್ನು ಆರಾಧಿಸುವಂಥ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುವಂಥ ಅದ್ಭುತವಾದ ದಿನ. ಅದಕ್ಕೋಸ್ಕರ ಇದಕ್ಕೆ ಎರಡೆರಡು ಬತ್ತಿಗಳು ಬೇಕು, ತುಪ್ಪ ಸ್ವಲ್ಪ ಬೇಕು, ಹಾಗೆ ಕಲ್ಲುಪ್ಪು ಸ್ವಲ್ಪ ಬೆಲ್ಲ, ಇಷ್ಟೇ ನಮಗೆ ಬೇಕಾಗಿರುವಂಥದ್ದು. ತುಪ್ಪ ಚಿಕ್ಕದಾಗಿ ತಗೊಂಡ್ರೂ ಸಾಕಾಗುತ್ತೆ. ಯಾಕಂದರೆ ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿದು. ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ತದನಂತರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಬೇಕು.
ಅರಿಶಿಣ ಕುಂಕುಮ ಏನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಶುಭ ಕಾರ್ಯಗಳು ಮುಂದಿನ ಎಲ್ಲ ರೀತಿಯ ದಿನಗಳು ಕೂಡ ನಮಗೆ ಒಳ್ಳೆಯದಾಗಲಿ ಅನ್ನುವಂಥ ಸೂಚನೆ ಇದರಲ್ಲಿ. ನಾವು ಬೆಲ್ಲವನ್ನು ತಗೊಂಡು ಅದಕ್ಕೆ ಗಂಧ ಕುಂಕುಮ ಎರಡನ್ನೂ ಕೂಡ ಈ ರೀತಿ 8 ದಿಕ್ಕುಗಳಲ್ಲಿ ಇಡಬೇಕು. ಇಟ್ಟು ತದನಂತರ ಇದರ ಮೇಲೆ ಅಂದರೆ ಇದು ಅಚ್ಚು ಬೆಲ್ಲ ಆಗಿದ್ದರೆ ಅದು ನಮಗೆ ಹೋಲ್ ಆಗೇ ಇರುತ್ತೆ. ಅದ್ರ ಒಳಗಡೆ ತುಪ್ಪವನ್ನು ಸ್ವಲ್ಪ ಹಾಕಿ ಎರಡೆರಡು ಬತ್ತಿಗಳನ್ನು ನಾವು ಈ ರೀತಿ ಜೋಡಿಸಿ ಹಚ್ಚಬೇಕು ಸ್ನೇಹಿತರೆ. ಇದನ್ನು ದೇವ್ರ ಮನೆಯಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಇರುವಂಥ ಲಕ್ಷ್ಮೀದೇವಿ ಫೋಟೋ ಇದ್ದರೆ ಹಚ್ಚಿ, ಇಲ್ಲಾಂದರೆ ಶ್ರೀ ಮಹಾವಿಷ್ಣುವಿನ ಅವತಾರದಲ್ಲಿರುವಂಥ ಯಾವುದೇ ಫೋಟೋ ಇದ್ದರೂ ಪರವಾಗಿಲ್ಲ, ಅಥವಾ ಲಕ್ಷ್ಮೀದೇವಿಯ ಫೋಟೋ ಇದ್ದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಇದನ್ನು ನೀವು ಹಚ್ಚಿಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ತಾಯಿ, ನಮ್ಮ ಮನೆಯಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಬಂದು ನೆಲೆಸಮ್ಮ ಅಂತಂದ್ಬಿಟ್ಟು ಈ ದಿನ ಮರೆಯದೆ ಸಹಸ್ರನಾಮವನ್ನು ಕೇಳಿ ಸ್ನೇಹಿತರೆ. ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಸಹಸ್ರನಾಮ ಕೇಳೋದ್ರಿಂದ ಎಷ್ಟೋ ಕಾಯಿಲೆಗಳು ಇರುತ್ತೆ ನೋಡಿ, ಕಾಯಿಲೆ ಕಸಾಲೆಗಳಿಂದ ನಾವು ಮುಕ್ತಿ ಹೊಂದಬಹುದು, ಆರೋಗ್ಯವಂತರಾಗಿರಬಹುದು, ಮನೆಯಲ್ಲಿ ನೆಮ್ಮದಿ ಇರುತ್ತೆ ಸದಾಕಾಲ. ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ. ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ನೀವು ಮಾಡಿಕೊಂಡಾಗ. ಇದನ್ನು ನೀವು ಹಚ್ಚಿ ತದನಂತರ ಅದನ್ನು ಹಾಗೆ ರಾತ್ರಿ ಪೂರ್ತಿ ಬಿಟ್ಟುಬಿಡಬೇಕು. ಮಾರನೆಯ ದಿನ ನೀವು ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಇವೆರಡರಲ್ಲಿ ಯಾವುದಿದ್ರೂ ಪರವಾಗಿಲ್ಲ ತಗೊಂಡಿದ್ದೆ ಅದ್ರ ಒಳಗಡೆ ಈ ವಸ್ತುಗಳನ್ನು ಹಾಕಿಬಿಟ್ಟು ಬೌಲಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಹಾಕಿ ಅದನ್ನು ಕ್ಲೀನಾಗಿ ಗಂಟು ಕಟ್ಟಿಬಿಟ್ಟು ಇದನ್ನು ನೀವೇನು ಮಾಡಬೇಕು ಅಂದರೆ ಆ ಗಂಟು ಕೂಡ ನಿಮ್ಮ ಮನೆಯಲ್ಲೇ ದೇವ್ರ ಮನೆಯಲ್ಲಿ ಮಾಡಿರ್ತೀರಲ್ವ, ದೇವ್ರ ಮನೆಯಲ್ಲೇ ಇಟ್ಬಿಡಿ. 48 ಗಂಟೆಗಳು ಆದಮೇಲೆ ನಾವು ಇದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ಹರಿಯುವ ನೀರು ಎಲ್ಲಾದರೂ ನಿಮ್ಗೆ ಹತ್ತಿರದಲ್ಲೇ ಇದ್ದರೆ ಆಯ್ಕೆ ಮಾಡ್ಕೊಳ್ಳಿ, ನೋಡಿ ಇಟ್ಕೊಳ್ಳಿ. ಈ ಥರ ಹರಿಯುವ ನೀರಿಗೆ ಬಿಟ್ಟುಬಿಟ್ರೆ ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ನೆರವೇರುತ್ತೆ. ಮನೆಯಲ್ಲಿರುವಂಥ ಎಲ್ಲ ದರಿದ್ರಗಳನ್ನು ಕೂಡ ಇದು ಹೇಳ್ಕೊಂಡು ಹೋಗಿರುತ್ತೆ. ನಮ್ಮ ಕಷ್ಟಗಳನ್ನು, ನಮ್ಮ ಕಣ್ಣೀರನ್ನು, ಬಾಧೆಯನ್ನು ಎಲ್ಲವನ್ನು ಕೂಡ ಅದು ತಗೊಂಡು ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದನ್ನು ನೆಲೆಸುವಂತೆ ಮಾಡುತ್ತೆ ಸ್ನೇಹಿತರೆ. ಈ ಪರಿಹಾರ ಬಂದು ಬಹಳ ಶಕ್ತಿ ಹೊಂದಿರುವಂಥದ್ದು. ಕನ್ಫ್ಯೂಷನ್ನೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕಾದಶಿಯ ದಿನ ಮಾಡಿಕೊಂಡು 48 ಗಂಟೆಗಳ ಆದಮೇಲೆ ಇದನ್ನು ನೀವು ಕ್ಲೀನಾಗಿ ತಗೊಂಡೋಗಿದ್ದೆ ಹರಿಯುವ ನೀರಲ್ಲಿ ಬಿಟ್ಟರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಹಾಗೇ ಹೋಗ್ಬಿಡುತ್ತೆ. ಒಳ್ಳೆಯದಾಗುತ್ತೆ. ಮಾಡಿ ನೋಡಿ.